ಅಯ್ಯೋ ಮಾವ, ನೋಡಿ ನೀವು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಅವಾಗ ನೀವು ಅಂದಿರೋದನ್ನೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ ಮಾವ. ಅದನ್ನ ಮರ್ತೆ ಅಲ್ವಾ ನಾನು ನಿಮ್ಮ ಮನೆಗೆ ಮತ್ತೆ ಬರೋಕೆ ಮನ್ಸು ಮಾಡಿರೋದು. ನನ್ನ ಹೆಂಡತಿ ಇಲ್ಲದ ಅಂದ್ರೆ ನಾನು ಇಲ್ಲಿ ಬರಲೇಬೇಕು ಮಾವ. ಇಲ್ಲಿ ಬರ್ದೆ ನನಗೆ ಹೆಂಗೆ ಇರೋಕ್ಕಾಗ್ತತಿ, ನೀವೇ ಹೇಳ್ರಿ ನೋಡೋಣ. ಕಷ್ಟನೋ ಸುಖನೋ ಇಷ್ಟಪಟ್ಟರ ಜೊತೆಗೆ ನಾವು ಇರಬೇಕು. ಅದು ಹೆಂಗಾದ್ರೂ ಇರಲಿ. ಮದುವೆ ಆದ್ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲನೂ ಗಳಿಸ್ಕೋಬೇಕು. ಅವ್ರ ಅಪ್ಪ ಅಮ್ಮನ ಜೊತೆ, ಆಮೇಲೆ ಅವ್ರ ಜೊತೆ. ಮಾವ, ನನ್ಗೆ ನಿಮ್ಮ ಮ್ಯಾಲೆ ಯಾವುದೇ ಸಿಟ್ಟು ಇಲ್ಲ, ಯಾವುದೇ ಬೇಜಾರು ಇಲ್ಲ. ನನಗೆ ಅನ್ಸಿರೋದು ಯಾವಾಗಲೂ ಸುಂದ್ರಿನ ಚೆನ್ನಾಗಿ ನೋಡ್ಕೋಬೇಕು, ಅವಳು ಚೆನ್ನಾಗಿರ್ಬೇಕು, ಅವಳು ನಗ್ನಗ್ತಾ ಇರಬೇಕು ಅನ್ನೋದು ಆಸೆ ಮಾವ. ಅಯ್ಯೋ ಅಳಿ ಅಂದ್ರ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇದನ್ನೆಲ್ಲ ಕೇಳಿ ನನಗೆ ಎಷ್ಟು ಖುಷಿ ಆಗತೈತಿ ಗೊತ್ತೇನು. ಈ ಖುಷಿಗೆ ಏನು ಹೇಳಬೇಕು ಅನ್ನೋದು ನನಗೆ ಮಾತು ಬರತ್ತಿಲ್ಲ. ಎಷ್ಟರ ನೀವು ನನ್ನ ಮಗಳನ್ನ ಪ್ರೀತಿ ಮಾಡ್ತಿರಲ್ಲ, ಎಷ್ಟರ ನನ್ನ ಮಗಳನ್ನ ನೀವು ಹಚ್ಕೊಂಡ್ರಲ್ಲ, ನನಗಂತೂ ಗೊತ್ತಾಗ್ಬಲ್ದು. ಇಷ್ಟು ನನ್ನ ಮಗಳನ್ನ ಹಚ್ಕೊಂಡ್ರಲ್ಲ, ನನಗೆ ಏನು ಮಾತಾಡಬೇಕು, ನಿಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಬಾರ್ದು. ತಾಯಿ ಪ್ರೀತಿನ ಸಿಗದಿರೋ ನನ್ನ ಮಗಳಿಗೆ ಗಂಡನ ಪ್ರೀತಿ ಎಲ್ಲಾನ ತೋರ್ಸಾತಿ. ಈ ಕಡೆ ಗಂಡನ ಪ್ರೀತಿನೂ ತೋರ್ಸಾತರಿ, ಈ ಕಡೆ ತಂದಿ ಪ್ರೀತಿನೂ ತೋರ್ಸಾತರಿ, ಈ ಕಡೆ ತಾಯಿ ಪ್ರೀತಿನೂ ತೋರಿಸಿ ಆಕಿನ ಅಷ್ಟು ಚಂದ ನೋಡ್ಕೊಂಡಾರಲ್ಲ. ಮೊನ್ನೆ ನಿಮ್ಮ ಅವ್ವಾರು ಬಂದಿದ್ರು, ಅವಾಗ ಅನ್ಕೋನಿ ಅತ್ತಿ ಪ್ರೀತಿ ತಾಯಿ ಪ್ರೀತಿಗಿಂತ ಹೆಚ್ಚು ಸಿಗತ್ತೈತಿ ಆಕಿಗೆ ಅಂತೇಳಿ. ನಿಮ್ಮವ್ವಾರ ನನ್ನ ಮಗಳ್ ನೋಡ್ಕೊಳ್ಳೋದು ನೋಡಿ ನನಗೆ ಗೊತ್ತಾತು. ಅಯ್ಯೋ ನನ್ನ ಮಗಳನ್ನ ಎಷ್ಟು ಚಂದ ನೋಡ್ಕೋತಾರು, ಇಂಥವ್ರು ಈ ಜಗತ್ನ್ಯಾಗ ಅದಾರ ಅಂತ ಅನ್ಕೊಂಡಿ ನಾನು. ಈಗಿನ ಕಾಲದ ಅತ್ಯಾರು ಬರೀ ಏನೋ ಒಂದು ಗಂಡು ಕೊಡ್ಸಿದ್ರು ಸಾಕ ಸಿಟ್ಟು ಮಾಡ್ಕೊಳ್ದು, ಒಂದು ಏನೋ ಕೊಡ್ಸಿದ್ರು ಸಾಕ ಸಿಡಿಮುಡು ಮಾಡೋದು, ಹೊರಗೆ ಕರ್ಕೊಂಡು ಹೋದ್ರು ನಾಟಕ ಮಾಡೋದು, ಒಳಗೆ ಕುಂತ್ರು ಮನ್ಯಾಗ ತಂದು ಕೊಟ್ರು ನಾಟಕ ಮಾಡೋದು. ಈಗಿನ ಕಾಲದ ಅತ್ಯಾರ ಹಿಂಗೆ ಮಾಡ್ತಾರ. ಸ್ವಸ್ಥ್ಯಾರಿಗೆ ಅಯ್ಯೋ ಮಗ ಇಷ್ಟು ನಮ್ಮನ್ನು ಪ್ರೀತಿ ಮಾಡ್ತಿದ್ದ, ನಾವು ಹೇಳಿದಂಗೆ ಕೇಳ್ತಿದ್ದ, ಈಗ ಹೆಂಡತಿ ಬಂದಾಳು ಅಕ್ಕಿ ಮಾತು ಕೇಳ್ತಾಳು, ಅಕ್ಕಿ ಹೇಳಿದಂಗೆ ಕೇಳ್ತಾರ ಅಂತೇಳಿ. ಅವ್ರಿಗೇನು ಗೊತ್ತಿರ್ತತಿ ಯಾಕೆ ಅವರು ಹಂಗಿರತ್ತಾರು? ಹೆಂಡತಿ ಮಾತನ್ನ ಅವ್ರೇನು ಕೇಳ್ತಾರೇನು? ಕೇಳೋದನ್ನ ಕೇಳ್ತಾರು. ಹಂಗಂತೇಳಿ ಏನು ತಂದೆ ತಾಯಿನ ಬಿಟ್ಬಿಡಂದ್ರೆ ಬಿಟ್ಬಿಡಾಕೇನು ತಯಾರಾಗಿರ್ತಾರೇನು ಅವ್ರು? ಇಲ್ಲ ಇಲ್ಲ, ಹಂಗೆಲ್ಲ ಹೆಂಗಾಗಕತಿ? ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ನೋಡು, ಎಷ್ಟ ಮಾಡಿದ್ರು ಈಗಿನ ಕಾಲದ ಅತ್ಯಾರ ಹಂಗಿರ್ತಾರ. ಆದ್ರೆ ನಿಮ್ಮ ಅವ್ವಾರ ನನ್ನ ಮಗಳ ಸಮಾನ ನೋಡ್ಕೊಳತ್ತಾರ. ಅದ ನನಗೆ ಖುಷಿ ಆತು. ಉಳ್ದಾರಿಲ್ಲ ಹೆಂಗಾರ ಇರಲಿ, ನಿಮ್ಮಪ್ಪ ನಿಮ್ಮವ್ವ ನನ್ನ ಮಗಳಂಗೆ ನೋಡ್ಕೊಳತ್ತಾರಲ್ಲ, ನಂಗೆ ಅದು ಭಾಳ ಖುಷಿ ಆತಾಳಿ. ಅಂದ್ರೆ ಅಂಥದ್ರಾಗ ನೀವು ದೇವ್ರಂತ ಗಂಡು ಸಿಕ್ಬಿಟ್ರೆ ನನ್ನ ಮಗಳಿಗೆ. ಇಂಥ ಕಾಲದಾಗ ಅಂಥ ಅತ್ಯಾರು ಇರ್ತಾರ ಅನ್ನೋದು ನಾನು ಫಸ್ಟ್ ಟೈಮ್ ನೋಡಿದ್ದು. ಎಲ್ಲೆಲ್ಲ ನೋಡಿದನ ಕೇಳಿದನ, ಅತ್ಯಾರು ಬರೀ ಕಾಟ ಕೊಡ್ತಾರ ಅನ್ನೋದು ಗೊತ್ತು ನನಗೆ. ಏನೋ ಒಂದು ಮಗ ಸೊಸಿ ಚಂದಗಿದ್ರು ಸಹಿಸಕ್ಕಾಗಲ್ಲ. ಅದ ಮಗಳು ಅಳಿಯ ಚಂದಿದ್ರ ಎಷ್ಟು ಹೆಚ್ಕೊಂಡು ಎಷ್ಟು ಇದು ಮಾಡ್ಕೋತಾರ. ಅದ ಸೊಸಿ ಮಗ ಚಂದಿದ್ರ ಅಯ್ಯ ನನ್ನ ಮಗ ಕಲ್ಸಾಕತ್ತಾಳು, ನನ್ನ ಮಗ ನೋಡು ಎಲ್ಲ ಕೇಳಿದಂಗೆ ಕೇಳ್ತಾನು ಅಂತಾರ. ಅದ ಅಳಿಯ ಹೆಂಡತಿ ಅಂದ್ರೆ ಮಗಳು ಮಾತು ಕೇಳಿರ ಅಯ್ಯೋ ನನ್ನ ಮಗಳು ಏನೇವ್ವ ನಿನ್ ಗಂಡು ಎಷ್ಟು ಚಲೋ, ನೀನು ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಮುದ್ದು ಮಾಡ್ತಾನೋ ಅಂತಂತಾರ. ಈಗಿನ ಕಾಲದಾಗ ಹಿಂಗೈತಿ. ಆದ್ರೆ ನೀವು ಹಂಗಲ್ಲ ಅಳೆ ಅಂದ್ರೆ ನೀವು ನಿಮ್ಮ ಅವ್ವಾರು ಎಷ್ಟು ಅರ್ಥ ಮಾಡ್ಕೊಂಡರಿ. ಆಮೇಲೆ ನನ್ನ ಮಗಳನ್ನ ಎಷ್ಟು ಚಂದ ನೋಡ್ಕೊಳತ್ರಿ. ತಾಯಿ ಪ್ರೀತಿ ಸಿಗ್ಲಿಲ್ಲ, ಒಂದು ಸ್ವಲ್ಪ ದಿನ ತಂದೆ ಪ್ರೀತಿ ಸಿಗ್ಲಿಲ್ಲ ಆಕಿಗೆ. ಎಲ್ಲನೂ ನೀವು ಆಕಿ ಕೊಟ್ಟ ಎಲ್ಲ ಪ್ರೀತಿನ ತೋರಿಸಿದ್ರಿ. ನಿಮ್ಮಂಥ ಅಳಿಯ ಸಿಗಾಕ ನಾನು ಪುಣ್ಯ ಮಾಡ್ಯಾನ, ನನ್ನ ಪಾಲಿನ ದೇವ್ರು ನೀವು. ನೋಡಿ ಮಾವ, ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಾನೇನು ಅಂಥ ಕೆಲಸ ಏನು ಮಾಡಿಲ್ಲ. ನೋಡ್ರಿ, ನಾನು ಇಷ್ಟಪಟ್ಟು ಪ್ರೀತಿ ಮಾಡಿರೋ ಹುಡುಗಿ ಆಕಿನ ಚಂದಾಗ ನೋಡ್ಕೊಳ್ಳೋದು. ನಾನು ಇನ್ನು ಯಾರನ್ನ ಚಂದಾಗ ನೋಡ್ಕೊಳ್ಳಿ ಹೇಳ್ರಿ? ಆ ಕಡೆ ತಂದೆ ತಾಯಿನೂ ಚಂದಾಗ ನೋಡ್ಕೋಬೇಕು, ಈ ಕಡೆ ಕಟ್ಕೊಂಡಿರೋ ಹೆಂಡತಿನೂ ಚಂದಾಗ ನೋಡ್ಕೋಬೇಕು ಅನ್ನೋದನ್ನ ನಾನು ಕಲ್ತೀನಿ. ಹಾಗಾಗಿ ಸುಂದ್ರಿನ ಯಾವತ್ತಿದ್ರು ನಾನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಮತ್ತು ಇನ್ನೊಂದು ಏನಂತಂದ್ರೆ ಆಕಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ಚಿಕ್ಕಮ್ಮ ಆಕಿಗೆ ಜಾಸ್ತಿ ಕಾಟ ಕೊಟ್ಟಾಳ ಅನ್ನೋದು ನನಗೆ ಗೊತ್ತೈತಿ. ಹಾಗಾಗಿ ಅವ್ವ ಆಕಿನ ಅಂದ್ರೆ ನಮ್ಮ ಮಮ್ಮಿ ಆಕಿನ ತುಂಬಾ ಪ್ರೀತಿ ಮಾಡ್ತಾರೆ. ನಮ್ಮ ಮಮ್ಮಿಗೆ ಗೊತ್ತು ಆಕಿನ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿ. ಆಕಿನ ರಾಣಿ ಥರ ನೋಡ್ಕೋತಾರೆ ನಮ್ಮ ಮಮ್ಮಿ. ಆಕಿಗೆ ಯಾವುದೇ ರೀತಿ ಕೊರತೆನೂ ಮಾಡಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಮಗಳಿದ್ದಾಳೆ. ನಾಳೆ ಅವ್ರ ಮಗಳು ಇನ್ನೊಬ್ರ ಮನೆಗೆ ಹೋದ್ರೆ ಅವ್ರು ಹೆಂಗೆ ನೋಡ್ಕೋತಾರೆ ನಮ್ಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಅವರು ಚಂದಗನ ನೋಡ್ಕೊಳಕತ್ತಾರೆ. ನಿಜ ನೋಡ್ರಿ ಕೃಷ್ಣ ಹೇಳಿರೋದು. ಈಗಿನ ಕಾಲದಾಗ ಎಲ್ಲನ ಬೇರೆನೇ ಐತಿ. ಆದ್ರೆ ನಾನು ಹಂಗೆ ನನಗೂ ಅಮ್ಮ ಅಂದ್ರೆ ಭಾಳ ಇಷ್ಟ. ನಮ್ಮ ಮಮ್ಮಿರು ಹಂಗೆ ನಮ್ಮ ಅಮ್ಮನ ಭಾಳ ಚಂದ ನೋಡ್ಕೋತಾರೆ. ಮತ್ತು ನೀವು ಏನೇನು ಹೇಳಿದ್ರಲ್ಲ ಅದೆಲ್ಲ ಕ್ವಾಲಿಟಿನೂ ಹಂಗೈತಿ. ಆದ್ರೆ ಆಕಿಗೆ ಅಮ್ಮನ ಪ್ರೀತಿ ಸಿಕ್ಕೈತಿ, ಸುಂದ್ರಿ ಅಕ್ಕಾಗ ಅಮ್ಮನ ಪ್ರೀತಿ ಸಿಕ್ಕಿಲ್ಲ. ಅದು ನನಗೂ ಗೊತ್ತು. ಹಾಗಾಗಿ ನಿಮ್ಮ ಮಮ್ಮಿರು ಆಕಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನನಗೆ ಅಮ್ಮ ಹೇಳಿದಾಳೆ. ಅಮ್ಮನ ಬಾಯಿಂದ ಕೇಳಿ ನನಗೆ ಎಷ್ಟು ಖುಷಿಯಾಗಿದ್ದು ಗೊತ್ತೈತಿ. ಈಗಿನ ಕಾಲದಲ್ಲೂ ಇಂಥ ಹತ್ತಿರ ಇರ್ತಾರೆ ಅಂತೇಳಿ ನಾನು ನಿಮ್ಮ ಮಮ್ಮಿರು ನೋಡಿನ ತಿಳ್ಕೊಂಡಿರೋದು. ನೀವು ಕೂಡ ಅಷ್ಟೇ. ಆದ್ರೆ ನೋಡ್ರಿ, ಇಲ್ಲೇ ಎಲ್ಲೋ ಕೆಲಸ ಮಾಡ್ಕೊಂಡಿರಿ. ಅದೇನೋ ಅಂತಾರಲ್ಲ, ಜಾಸ್ತಿ ಸಿಗ್ತದೆ ಅಂತ ಹೇಳಿ ಇದ್ದಿದ್ದ ಪ್ರೀತಿನ ಕಳ್ಕೊಂಡು ದೂರ ಹೋಗಿ ಬದುಕೋದ್ಕಿಂತ ಇದ್ದಿದ್ದ ದುಡ್ಡಲ್ಲಿ ಪ್ರೀತಿ ಸಿಗುತ್ತಲ್ಲ ಅದನ್ನು ನಾವು ಅನುಭವಿಸ್ಬೇಕು. ಆ ಪ್ರೀತಿನ ನಾವು ಯಾವತ್ತೂ ದೂರ ಮಾಡ್ಕೊಳಕ್ಕೆ ಹೋಗ್ಬಾರ್ದು.
ಹೌದು, ನೀವು ಹೇಳೋದು ಕರೆನೇ ಸಚಿನ್. ಆದ್ರೆ ಇನ್ನು ಮುಂದೆ ನಾನು ಹೋಗಬಾರ್ದು ಅನ್ಕೊಂಡೇನೆ ಬಂದಾನೆ. ಯಾಕಂದ್ರೆ ಸುಂದ್ರಿನ ಬಿಟ್ಟು ಇರಕ್ಕೆ ನನಗೂ ಆಗತ್ತಿಲ್ಲ. ಇಲ್ಲಿಂದ ಕರ್ಕೊಂಡು ಹೋಗ್ತೀನಂದ್ರೆ ಅಮ್ಮಮ್ಮ ಕಳ್ಸತ್ತನೂ ಇಲ್ಲ. ಅಲ್ಲಿ ಆಕಿಗೆಲ್ಲ ಅಡ್ಜಸ್ಟ್ ಆಗಂಗಿಲ್ಲ, ಬೇಡ ಅಂತ ಅನ್ನಕತ್ತಾರ. ಸೊ ಹಾಗಾಗಿ ನಾನು ಇನ್ನು ಅಲ್ಲೇ ಎಷ್ಟು ದಿನ ಅಂತ ಇರಲಿ, ಹಂಗಂತ ನಾನು ಸುಂದ್ರಿನ ಬಿಟ್ಟು ಬೇರೆ ಇರೋಕ್ಕೂ ಆಗಂಗಿಲ್ಲ. ನಾನು ಇಷ್ಟಪಟ್ಟು ಮದುವೆ ಆಗಿರೋ ಸುಂದರಿ ಅವಳು, ನನ್ನ ಹುಡುಗಿ ಅವಳು ಅಂತಂದ್ರಾಗ ಅವಳನ್ನ ಬಿಟ್ಟು ನಾನು ಎಷ್ಟು ದಿನ ಅಂತ ಇರೋಕ್ಕಾಗತ್ತಿ. ಅದಕ್ಕಾಗಿ ನಾನೇ ಇಲ್ಲಿ ಗಂಟ ಸುಮ್ಮನೆ ಬೇಡ ಅಂತ ಬಿಟ್ಟು ಬಂದ್ಬಿಟ್ನಿ. ನಿಮ್ಮ ಮಾತು ಕೇಳಿ ನನಗೆ ನಗಬೇಕು, ಅಳಬೇಕು, ನಿಮ್ಮ ಕಾಲಿಗೆ ಬಿಡಬೇಕು, ಒಂದು ಗೊತ್ತಾಗತ್ತಿಲ್ಲ ಹೇಳಿ ಅಂದ್ರೆ. ನಗಬೇಕು, ಅಳಬೇಕು, ಕಾಲಿಗೆ ಬಿಡಬೇಕು ಅಂತ ಗೊತ್ತಾಗಂಗಿಲ್ಲ ಇವಂಗ. ಅದ ಆ ಹಳ್ಯಾಗ ಕುಂತಾನು, ಹಳ್ಯಾನ ಮಾತಾಡ್ಸ್ಬಿಟ್ಟು ಈ ಹಳ್ಯಾನ ಮಾತಾಡ್ಸ್ಕೊಂತ ಕುಂತಾನ. ಯಾಕೆ ಅವ್ನು ಮನಿ ಹಳ್ಯಾಲನ? ಅವ್ನು ಹಳ್ಯಾನ, ಇವ್ ಹಳ್ಯಾನ, ಇಬ್ಬರು ಒಂದ ಥರ ನೋಡಿದ್ಬಿಟ್ಟು ಇವ್ ಸೂಟ್ ಬೂಟ್ ಹಾಕೊಂಡು ಬಂದಿದ್ಕ ಇವ್ನು ಹಿಂಗೆ ನೋಡಕತ್ತಾನ. ಅವ್ರು ಒಂದು ಇದನ್ನ ಹಾಕೊಂಡು ಬಂದಿದ್ಕ ಯಾಕೆ ಸಾದ್ರ ಹಳ್ಯಾನ ಅವ್ನು ಚಂದ ನೋಡ್ಕೊಳ್ಬಿಟ್ಟು ಇವನು ಮಾತಾಡ್ಸ್ಬಿಟ್ಟು ಕುಂತ್ಬಿಟ್ಟಾನ. ಮಕ ನೋಡೋದನ್ನ ಎಲ್ಲಿತ್ತು ಈ ಹಾಳ ಸುಂದ್ರಿಯಿಂದ ನಮ್ಮ ಮನಿ ಸಂಸಾರ ಎಲ್ಲ ಹಾಳಾಗೋಗ್ಬಿಡ್ತತೆ ಏನೋ. ನಾನಾರ ಹೋಗಿ ಮಾತಾಡ್ಸ್ತಾನೆ ತಡಿ ಆ ಕಡೆ. ಅಳೇಂದ್ರ ಊಟ ಮಾಡ್ತಾರೇನು? ಅಯ್ಯೋ ನಂಗೇನು ಇವಾಗ ಬೇಡ ಅತ್ತಿ. ನೀವು ರೀ ಸಚಿನ್ ನೀನು ಉಣ್ಬಾರೋ? ಅಯ್ಯೋ ಅತ್ತಿ ನನಗೂ ಬೇಡ, ನಾನು ಅವಾಗಲಾದ್ರೂ ತಿಂದನಲ್ಲ. ಇನ್ನೂ ಇವರು ಏನು ತಿಂದಿಲ್ಲ, ಬಂದಾಗಿಂದ ಬರೀ ಒಂದು ಕಪ್ ಟೀ ಅಷ್ಟೇ ಕುಡ್ದಾರಷ್ಟೇ. ಅವ್ರಿಗೆ ಏನಾದರೂ ಹಾಕೊಡ್ಬೇಕಿಲ್ಲ ಸುಂದ್ರೇಕ, ಅವ್ರಿಗೇನಾದ್ರೂ ತೊಗೊಂಡು ಬಾ, ಪಾಪ ಬಂದು ಎಷ್ಟೊತ್ತಾಯ್ತು. ಇನ್ನೂ ಏನೂ ಹಾಕೊಟ್ಟಿಲ್ಲ ಅವ್ರಿಗೆ. ಅಯ್ಯೋ ಮಾವ, ನಾನಾ ಬೇಡ ಅಂತ ಹೇಳಿ ಅವ್ರ ಹತ್ತಿರ ಅವಾಗಲೇ ಹಾಕೊಡ್ಲಿ ಅಂತ 2 ಸಲ ಕೇಳಿದ್ರು. ನನಗೆ ಯಾಕೋ ಹಸು ಇರಲಿಲ್ಲ, ಬೆಳಗ್ಗೆ ಬರಬೇಕಾದ್ರೆ ನಾನು ತಿನ್ಕೊಂಡು ಬಂದಿದ್ದೆ. ಹಾಗಾಗಿ ಮತ್ತು ನಾನು ಊಟ ಮಾಡೋದು ಮತ್ತು ನಾಷ್ಟ ಮಾಡೋದು ಲೇಟ್ ಮಾವ. ನಾನು ಅಷ್ಟು ಬೇಗ ತಿಂದ ನನಗೆ ರೂಢ ಇಲ್ಲ, ನಾನು ಯಾವಾಗಲೂ ಲೇಟ್ ಮಾಡಿನೇ ತಿನ್ನೋದು. ಸೊ ಹಂಗಾಗಿ ಅಲ್ಲ, ಅವರು ಬ್ಯಾಡ ಅಂದ್ರೆ ನೀನು ಬಿಟ್ಟು ಬಿಡ್ತೀಯನ? ನಿನಗೆ ಹಚ್ಕೊಡ್ಬೇಕು ಮಾಡ್ಬೇಕು ಅಂತ ಗೊತ್ತಾಗಂಗಿಲ್ಲೇನು? ಹಾಂ, ಈ ನಿನ್ನ ಹೋಗು ಮೊಳ ಹೋಗಿ ಅವ್ರಿಗೆ ಹಳೆಯಂದ್ರಾಗ ಒಂದು ಏನಾರ ತಿನ್ನಕ ಜ್ಯೂಸರ ಆಮೇಲೆ ಪಾಯಸ ಗೀಸ ಅದು ಮಾಡೋಗು. ಹಂಗೆ ಕುಂತಿದ್ದಿ ನೋಡ್ಕೋತ. ಅಲ್ಲ ನಿನಗೇನು ಮಾಡ್ಬೇಕನ್ನೋ ತಿಳಿಯಂಗಿಲ್ಲ. ಹಾಂ, ಈಗ ಎಷ್ಟು ಜನ ಆದ್ರಿ ನೀವು ಮನ್ಯಾಗ ಹೆಣ್ಮಕ್ಳು? ಇಷ್ಟು ಜನ ಆದ್ರಿ, ಏನು ಮಾಡ್ತೀರಿ ನೀವು ಅಷ್ಟೂರು? ಹಾಂ, ಬಂದು ಹಳಿಯಾಗಳನ್ನ ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರನ್ನ ವಿಚಾರಿಸ್ಕೊಳ್ತೀರಿ ನೀವು? ಹಾಂ, ಮನೆ ಹೆಣ್ಮಕ್ಳಾಗಿ. ಅಪ್ಪ ಇರ್ಲಿ ಬಿಡಪ್ಪ, ಅವರೇ ಬೇಡ ಅಂತಂದ್ರು, ಅದಕ್ಕೆ ನಾನು ಸುಮ್ಮನಾದ್ನಿ. ಇಲ್ಲ ನಾನೇನಾದರೂ ತಂದು ಕೊಡ್ತಿರ್ಲಿಲ್ಲ. ಅವ್ರು ಹೆಂಗಂತ ನನಗೆ ಗೊತ್ತಪ್ಪ. ಅದಕ್ಕೆ ಚಿಕ್ಕಮ್ಮ ಕೇಳಿದ್ರು, ಇವಾಗ ಬೇಡ ಅಂತ ಚಿಕ್ಕಮ್ಮ, ಆಮೇಲೆ ಹಾಕ್ಕೊಡ್ತೀನಿ ನಾನೇ ಅಂತ ಹೇಳಿನಿ. ಅದಕ್ಕೆ ಚಿಕ್ಕಮ್ಮನ ಸುಮ್ಮನಾದ್ರು. ಅಪ್ಪ ನೀ ಸಿಟ್ಟು ಮಾಡ್ಕೊಂಡು ಚಿಕ್ಕಮ್ಮಗೆಲ್ಲ ಹಿಂಗೆಲ್ಲ ಅನ್ನೋದಕ್ಕೆ ಹೋಗ್ಬೇಡಪ್ಪ ರೀ. ನಾನು ಕೇಳಿನ್ರಿ, ಅವ್ರು ಅಳಿಯಾರು ಬೇಡ ಅಂದಿದ್ದಕ್ಕೆ ನಾನು ಸುಮ್ಮನಾದ್ನಿ. ಇಲ್ಲ ಅವ್ರು ಹಾಕ್ಕೊಡ್ತಿರ್ಕಿಲ್ಲೇನು? ಅಯ್ಯೋ ನಂಗೆ ಅಷ್ಟು ಕಬ್ರಿಲ್ಲ. ನೀವು ಬಂದಾರ ಮುಂದೆಲ್ಲ ಹಿಂಗಂದ್ರೆ ಹೆಂಗ್ರಿ? ಅಲ್ಲಿ ಬಾ, ಹಂಗಾರೆ ಒಳಗೆ ಮಾತಾಡ್ತಾ ನಿಂತೈತಿ. ಅಪ್ಪ ಹೇಳಿದ್ನಲ್ಲಪ್ಪ. ನೀನು ಸುಮ್ಮನೆ ಮಗಳು ಒಂದು ಸ್ವಲ್ಪ ನಡಿ ಮಂಜು, ಹೋಗೋಣ ಒಂದಿಟ್ಟು ಕೆಲಸ ಐತಿ, ಇದ್ರ ಬಗ್ಗೆ ಮಾತಾಡ್ಬೇಕು ನಡಿ, ಚೈನದ ಬಗ್ಗೆ. ಅಯ್ಯೋ ಮಾವ, ನಾನೇ ಬೇಡ ಅಂದಿರೋದು, ಬೇಡ ಅಂತ ಹೇಳಿದ್ದು ಮಾವ, ನಂಗೆ ಇವಾಗ ಇಷ್ಟ ಇಲ್ಲ ಅಂತೇಳಿ. ಇಲ್ಲ ಹಂಗಲ್ಲ ಹೇಳಿ ಅಂದ್ರೆ ಸ್ವಲ್ಪ ಬಂಗಾರ ವಿಷಯ ಮಾತಾಡೋದಿತ್ತು, ಅದನ್ನ ಕೇಳಕ್ಕೆ ಕರ್ಕೊಂಡು ಹೊಂಟಿ. ನಡಿ ಮಂಜು ಹೋಗೋಣ. ಸರಿ ರೀ ಸಚಿನ್, ನಿಮ್ಗೆ ಏನಾದರೂ ಬೇಕಿದ್ರೆ ಹೇಳ್ರಿ, ನಿಮ್ಗೆ ಏನಾದರೂ ತೊಗೊಂಬರ್ಲ ರೀ? ಅಯ್ಯೋ ನನಗಂತೂ ಏನೂ ಬೇಡ ಅಕ್ಕ, ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ, ನೀವು ಮಾತಾಡಿ. ಅಯ್ಯೋ ಹೊರಗಡೆನಾ? ಯಾಕೆ? ಇಲ್ಲೇ ಕುಂದ್ರಿ ಸಚಿನ್. ಹೊರಗಡೆ ಹೋಗಿ ನೀನು ಹೊರಗಡೆ ಹೋಗು, ನಾನು ಮಾತಾಡೋದಂಥದ್ದು ಏನಿಲ್ಲ. ನಾವು ಆಮೇಲೆ ಮಾತಾಡ್ಕೋತೀವಿ, ಇವಾಗಲೇ ಮಾತಾಡಬೇಕು ಅಂತ ಏನಿಲ್ಲ. ಇಲ್ಲೇ ಕೂತ್ಕೊಳ್ಳಿ. ಅಯ್ಯೋ ಹಂಗಲ್ಲ ಪಾಪ, ತುಂಬ ದಿನ ಆದ್ಮೇಲೆ ಬಂದಾರ, ಸುಮ್ಮನೆ ನಿಮ್ಮನ್ನ ಈಗ ಡಿಸ್ಟರ್ಬು. ನಾನು ಸ್ವಲ್ಪ ಹೊರಗೆ ಹೋಗಿರ್ತೀನಿ, ಫೋನ್ ಬೇರೆ ಬರ್ತಾ ಇದೆ, ನೀವು ಮಾತಾಡ್ಕೊಳ್ಳಿ. ಅಯ್ಯೋ ಸಚಿನ್ ಪರವಾಗಿಲ್ಲ, ಇಲ್ಲೇ ಮಾತಾಡ್ಕೊಳ್ಳಿ, ಹಾಗೇನಿಲ್ಲ. ನಾವಿಬ್ಬರು ಫೋನಲ್ಲಿ ಡೈಲಿ ಮಾತಾಡ್ತೀವಲ್ಲ, ಮತ್ತೇನು ಮಾತಾಡೋದಿದೆ? ನಿಜ ಹೇಳಿದ್ರಿ ರೀ, ಫೋನಲ್ಲಿ ಮಾತಾಡಿನೇ ಸಾಕಾಗುತ್ತೆ. ಇನ್ನು ಇಲ್ಲಿ ಮಾತಾಡೋದು ಏನಿರುತ್ತೆ ಸಚಿನ್, ಕೂತ್ಕೋ. ಅಯ್ಯೋ ಸುಂದ್ರಿ ಅಕ್ಕ, ನಿನ್ಗೆ ಅರ್ಥ ಆಗಲ್ಲ. ಹುಡುಗರು ಫೀಲಿಂಗ್ಸು ಏನಂತ ಹುಡುಗರಿಗೆ ಗೊತ್ತಾಗೋದು. ಈ ಸಚಿನ್ಗೆ ಎಲ್ಲ ಗೊತ್ತಾಗುತ್ತೆ. ನಾನು ಸ್ವಲ್ಪ ಹೊರಗಡೆ ಹೋಗಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ, ನೀವು ಮಾತಾಡಿ. ಸರಿ ಹಾಗೆ ಮಾಡು ಸಚಿನ್. ಸುಂದ್ರಿ ಹೆಂಗದಿ? ನೀನು ನೋಡಿ ಎಷ್ಟು ದಿನ ಆಯ್ತು, ಯಾವಾಗ ನೋಡ್ತೀನೋ ಅಂತ ಅನ್ಕೊಂಡಿದ್ನಿ. ನೀನು ನೋಡಿದ್ನಲ್ಲ, ಇವಾಗ ಎಷ್ಟು ಖುಷಿ ಆಗೋದು ಗೊತ್ತು ನನಗೆ. ನನಗೂ ಹಾಗೆ ಆಗಿತ್ತು ರೀ, ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ನಿ. ಆದ್ರೆ ನಿಮ್ಮನ್ನು ನೋಡ್ತೀನೋ ಇಲ್ವೋ, ಇನ್ನೂ ಯಾವಾಗ ಬರ್ತಾರೆ ಇವರು ಅಂತ ಎಷ್ಟೆಲ್ಲ ಆಸೆಗಳಿದ್ದು ಗೊತ್ತಾ. ಇವಾಗ ನಿಮ್ಮನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ರೀ. ನಿಜ ಹೇಳಬೇಕು ಅಂದರೆ ನಂಗೆ ತುಂಬಾ ಖುಷಿ ಆಯಿತು ರೀ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರಿ ಹೆಂಗೆ ಅದರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಚಲೋ ಬರತ್ತಾವೇನ್ರಿ ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದ ಕಾನ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ. ಯಾಕೆ 4 ದಿನ ವಿಡಿಯೋ ಹಾಕಿರಲಿಲ್ಲ ಅಂದರೆ ಸ್ವಲ್ಪ ಬಿಸಿ ಇದ್ನಿ. ಸೊ ಹಾಗಾಗಿ ಅಲ್ಲೊಬ್ರು ತೀರ್ಕೊಂಡಿದ್ರು, ಅಲ್ಲಿ ಹೋಗಿದ್ನಿ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನು ಅನ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪಕ್ಕದ ಕಾನ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಇನ್ನೂ ಒಂದು ಕತೆ ಬರ್ತಾ ಇದೆ, ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕತೆ. ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಆಮೇಲೆ ಅದಕ್ಕೂ ಕೂಡ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು, ಬಟ್ ನಾನೇ ಇವಾಗ 3 ದಿನ ಅಲ್ಲಿ ಅಂದರೆ ತೀರ್ಕೊಂಡಿದ್ರಲ್ಲ, ಸೊ ನಮ್ಮ ರಿಲೇಟಿವ್ ಅಲ್ಲಿ, ಸೊ ಅಲ್ಲಿಗೆ ಹೋಗಿದ್ನಿ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಅಲ್ಲಿ ಸತ್ತಲ್ಲಿ ಹೋಗಿ ವಿಡಿಯೋ ಮಾಡೋದ್ರೆ ಆಗಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಮತ್ತೆ ಕಂಟಿನ್ಯೂ ನಾನು ನಿಮಗೆ ಡೈಲಿ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.